ಒಂದು ಪುಟ್ಟ ಮಗುವಿಗೆ, ಸಣ್ಣ ಹುಡುಗನಿಗೆ ಕಾಣಿಕೆಯಾಗಿ ನೀಡೋಣ ಅಂತ ನಿಶ್ಚಯಿಸಿದ್ವಿ. ಈ ಕೇಳಿಕಥೆಯ CD ಏನಿದೆ, ಇದು ಮುಕುಂದ್ ಅವರು ಅನ್ನೋರು ಮಾಡ್ತಾ ಇರೋದು. ವೇಣು ಮಲ್ಲೇಶ್ವರ ಅವರು ಅದ್ರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ವಿವರಣೆ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನೀವು ಆಲ್ರೆಡಿ ಇವಾಗ ನಮ್ಮ ಪ್ರಮೋದಲ್ಲಿ ನೋಡಿದ್ದೀರಾ ಕೇಳಿಕಥೆ ಅಂತ ಬಿಟ್ಟು ಅಂತ. ಏನಿದು ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಇದು ಬೆಂಗಳೂರಿನ ಕೆಲವು ಮಿತ್ರರು ಸೇರಿ ಮಾಡ್ತಿರೋ ಒಂದು ಹೊಸ ಯೂನಿಕ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. 6 ಕಥೆಗಾರರ ಸಣ್ಣ ಕಥೆಗಳನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಸುಪ್ರಸಿದ್ಧ ಥಿಯೇಟರ್ ಅಥವಾ ಸಿನಿಮಾ ಆರ್ಟಿಸ್ಟ್ ಅವರು ತಗೊಂಡ್ಬಿಟ್ಟು ಅವ್ರ ಹತ್ರ ಓದಿಸ್ಬಿಟ್ಟು ಈ CD ಮಾಡಿದ್ದಾರೆ. ಸಣ್ಣ ಸಣ್ಣ ಕಥೆಗಳಿದೆ, ಮಕ್ಕಳಿಗೆ 2 ಕಥೆಗಳಿದೆ. ಈ CD-ಯಲ್ಲಿ ಪ್ರಕಾಶ್ ರೈ ಮತ್ತು ನಾಗಾಭರಣ, MD ಪಲ್ಲಿ ಅವರೆಲ್ಲ ಕಥೆಗಳನ್ನು ಓದಿದ್ದಾರೆ. ಕೇವಲ $5 ಮಾತ್ರ ಈ CD-ಗೆ. ಈ ಬರುವ ಎಲ್ಲ ದುಡ್ಡು ಗಡಿನಾಡಿನ ಕನ್ನಡ ಶಾಲೆಗಳಲ್ಲಿ ಓದ್ತಿರುವ ಕನ್ನಡ ಮಕ್ಕಳಿಗಾಗಿ ವಿನಿಯೋಗವಾಗುತ್ತದೆ. ನಾವಿಲ್ಲೇ ಪಕ್ಕದಲ್ಲಿ ಒಂದು ಸ್ಟಾಲ್ ಇದೆ, ದಯವಿಟ್ಟು ಎಲ್ಲರೂ ಬಂದುಬಿಟ್ಟು CD ತಗೊಬೇಕಿದ್ದನ್ನು. ಆಲ್ರೆಡಿ ನಿನ್ನೆ ನಮ್ಮ SL ಭೈರಪ್ಪನವರು ಹೇಳ್ತಾ ಇದ್ರು, ನಿಮ್ಗೆ ಇಲ್ಲಿ ಇದ್ದವರಿಗೆ ಟೈಮ್ ಇರೋದಿಲ್ಲ ಓದೋದಕ್ಕೆ ಬುಕ್ಸ್ ಅಂತ ಬಿಟ್ಟು, ಅದಕ್ಕೆ ನಿಮ್ಮ ಟ್ರಾಫಿಕ್ಕು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಬಿಟ್ಟು ಈಗ ಆಡಿಯೋ CD ಇದೆ. ದಯವಿಟ್ಟು ಎಲ್ಲರೂ ಬನ್ನಿ ತಗೊಳ್ಳಿ. ಮತ್ತು ಈಗ ನಮ್ಮ ಒಂದು ಸಣ್ಣ ಪ್ರಯತ್ನವನ್ನು ಯಶಸ್ವಿಗೊಳಿಸಬೇಕಾಗಿ ಬರ್ತಾ ಇದ್ದೀವಿ. ಈಗ ಈ CD-ಯನ್ನು ನಮ್ಮ ಸಮ್ಮೇಳನ ಸಂಚಾಲಕರಾದ ಸುರೇಶ್ ಬಾಬು ಅವರು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು ಸುರೇಶ್. Good job. Thank you everyone.